ರಮೇಶ್ ಜಿಗಜಿಣಗಿ ಅವರು ಅವ್ರ ಪಕ್ಷ ಅದು ಅವ್ರ ಪಕ್ಷಕ್ಕೆ ಅವ್ರ ಟಿಕೆಟ್ ಯಾರು ಕೇಳ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟು ವಿಚಾರ. ಆದರೆ ಬಂಜಾರ ಸಮಾಜದ ವೈಯಕ್ತಿಕವಾಗಿ ಸಮಾಜದ ಸಮಸ್ಯೆ ಏನು ಸಮಾಜದ ಬಗ್ಗೆ ಬಂದಾಗ ಅವ್ರು ಯಾರಪ್ಪ ಬಂಜಾರದ ಸಮಾಜ ಮಟ್ಟದ ಒಬ್ಬ ಇಷ್ಟ ಹಿರಿಯರಾಗಿ ಇಷ್ಟು ದಿನ ಮಂತ್ರಿಯಾಗಿ ಸಂಸದರಾಗಿ ಕೆಲಸ ಮಾಡಿದವರು ಇಷ್ಟು ಕೀಳಾಗಿ ನಮ್ಮ ಕಮ್ಯುನಿಟಿಗೆ ಅಥವಾ ನಮ್ಮ ನಾನು ಅದೇ ಹುಟ್ಟೂರವನು ಜಿಗಜಿಣಿ ರಮೇಶ್ನು ಅದೇ ಊರನು. ನಮ್ಮ ಊರದಲ್ಲಿ ಒಂದು ಅವ್ನು ಜಿಗಜಿಣಿ ರಮೇಶ್ ಅಂತ ಬೋರ್ಡ್ ತೋರಿಸ್ತಿದ್ರಿ, ನೀವು ಮೀಡಿಯಾದವ್ರು ಇದ್ದೀರಿ, ನಿಮ್ಗೆ ಗೊತ್ತಿದೆಯಲ್ಲ ಬಿಡಿ. ಅವ್ನು ಜಸ್ಟ್ ಫಂಡ್ ಬಂದಿದೆ ವಾಪಸ್ ಯಾಕೆ ಹೋಗಿದ್ರೆ ಸ್ವಲ್ಪ ನಾಮಿನೇಷನ್ ಕಾಂಗ್ರೆಸ್ಸದ್ದು ಮತ್ತು ಭಾರತೀಯ ಜನತಾ ಪಕ್ಷದವ್ರು ಟ್ಯಾಲಿ ಮಾಡ್ರಿ ಎಷ್ಟು ಜನ ಬಂದಿದ್ರು ಅಂತೇಳಿ. ನಮ್ಮಲ್ಲಿ ಲಕ್ಷಾನುಗಟ್ಟಲೆ ಜನ ಬಂದಾರ, ಅವರು 5-6 ಜನ ಬಂದಾರ. ಅವ್ರು BJP ಅವ್ರು ನೋಡ್ರೆ ಜನರಿಗೆ ಮಳೆ ಮಾಡತ್ತಾರೆ, ಹುಚ್ಚು ಮಾಡತ್ತಾರೆ ಜನರಿಗೆ. ಈ ದೇಶದ ಜನ ಈ ಜಿಲ್ಲೆ ಜನ ನಾವೇನು ಹುಚ್ಚರಲ್ಲ, ಈ ಸಲ ಸರಿಯಾಗಿ ಪಾಠ ಕಲಿಸ್ತೀವಿ. ಅವರು ಏನು ಅಭಿವೃದ್ಧಿ ಮಾಡ್ಯಾರ ಅನ್ನೋದು ನಿಮ್ಗೆ ಗೊತ್ತಾಗ್ಯದ. ಏನೇನು ಅಭಿವೃದ್ಧಿ ಆಗಿಲ್ಲ, ಬರೀ ಪೋಸ್ಟ್ ಕೊಡೋದು ಮಾತ್ರ. ಅವರು ಅಬ್ಕಿ ಬಾರ್ 400 ಪಾರ್ ಏನಂತ ಹೇಳ್ಯಾರಲ್ಲ, ಅವ್ರು 200 ಸೀಟು ಬರೋಂಗಿಲ್ಲ, 200 ಸೀಟು ಬರೋಂಗಿಲ್ಲ BJP. स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಈ ಬಿಜಾಪುರ ಜಿಲ್ಲೆಗೆ ಯಾವುದೇ ಕಾರಣಕ್ಕೆ ರಾಜಕೀಯವಾಗಿ ಇವತ್ತು ಬಿಜಾಪುರ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿ ತಮಗೆ ಗೊತ್ತಿದೆ, ಈಗಾಗಲೇ ನಾನು ಹೇಳಿದ್ದೀನಿ. ಬಿಜಾಪುರದಲ್ಲಿ ಮುದ್ದೇಬೇಳ ತಾಲೂಕಿನಲ್ಲಿ ಪತ್ರಿಕಾಗೋಷ್ಠಿ ಮತ್ತು ಸಭೆಗಳಲ್ಲಿ ಹೇಳಿದೆವು. ಲೋಕಸಭಾ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಅವರು ಅವ್ರ ಪಕ್ಷ ಅದು ಅವ್ರ ಪಕ್ಷಕ್ಕೆ ಅವ್ರ ಟಿಕೆಟ್ ಯಾರು ಕೇಳ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟು ವಿಚಾರ. ಆದರೆ ಬಂಜಾರ ಸಮಾಜದ ವೈಯಕ್ತಿಕವಾಗಿ ಸಮಾಜದ ಸಮಸ್ಯೆ ಏನು ಸಮಾಜದ ಬಗ್ಗೆ ಬಂದಾಗ ಅವ್ರು ಯಾರಪ್ಪ ಬಂಜಾರದ ಸಮಾಜದವರು, ಅವ್ರು ನನ್ನ ಬಳಿ ಬರೋದು ಬೇಡ, ಅವ್ರು ನನ್ನ ಮನೆಗೆ ಬರೋದು ಬೇಡ, ಅವ್ರು ಓಟ್ ಹಾಕೋದು ಬೇಡ, ಯಾರೇ ಅವ್ರಂತ ಹೇಳಿ ನಮಗೆ ಪ್ರಶ್ನೆ ಮಾಡಿದ್ರು, ಹೇಳಿಸಿದರು. ಮತ್ತು ಭಾಳ ಕೀಳ ಮಟ್ಟದ ಒಬ್ಬ ಇಷ್ಟ ಹಿರಿಯರಾಗಿ ಇಷ್ಟು ದಿನ ಮಂತ್ರಿಯಾಗಿ ಸಂಸದರಾಗಿ ಕೆಲಸ ಮಾಡಿದವರು ಇಷ್ಟು ಕೀಳಾಗಿ ನಮ್ಮ ಕಮ್ಯುನಿಟಿಗೆ ಅಥವಾ ನಮ್ಮ ಸಮಾಜಕ್ಕೇನು ಅವರು ಹೇಳಿದ್ದಾರೆ. ಅವರು ಕ್ಷಮೆ ಕೇಳಬೇಕಂತೇಳಿ ನಾವು ಎಲ್ಲರೂ ಸಹ ನಾವು ಕೇಳಿದ್ದೀವಿ. ನಾನು ಯಾಕೆ ಕೇಳಬೇಕು ಕ್ಷಮೆ ಅಂತೂ ಹೇಳಿದರು. ಆಮ್ಯಾಗ ಎಲ್ಲ ಕಡೆಯಿಂದ ಒತ್ತಡಗಳು ಬಂದಾಗ ಕ್ಷಮೆನೂ ಕೇಳಿದರು. ಆದರೆ ಇವತ್ತು ನಾವು ಇಂಡಿ ತಾಲೂಕಿನ ಇಷ್ಟೆಲ್ಲ ನಮ್ಮ ಹಿರಿಯರು, ಯುವಕರು, ಹಿರಿಯರು, ಮುಖಂಡರಿಗೆ ನಾವು ಎಲ್ಲರೂ ಕೂಡಿ ನಾವು ಇಷ್ಟು ವಿನಂತಿ ಮಾಡ್ಕೊಳ್ತೀವಿ. ನಮ್ಮ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮತ್ತು ಇಂಡಿ ಮತಕ್ಷೇತ್ರದ ಬರ್ತಕ್ಕಂಥ ಬಂಜಾರ ಸಮಾಜ ಇವತ್ತು ಸ್ಪಷ್ಟವಾಗಿ ರಮೇಶ್ ಜಿಗಜಿಣಗಿ ಅವರನ್ನು ವಿರೋಧವಾಗಿರ್ತಕ್ಕಂಥ ಮತವನ್ನು ಇವತ್ತು ಹಾಕಿ ನಮ್ಮ ರಾಷ್ಟ್ರೀಯ ಪಕ್ಷದ ಮತ್ತು ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಪ್ರೊಫೆಸರ್ ರಾಜು ಆಲ್ಗೂರ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಅವರಿಗೆ 100ಕ್ಕೆ 100ರಷ್ಟು ಮತಗಳನ್ನು ಬಂಜಾರ ಸಮಾಜ ಚಲಾಯಿಸ್ತದೆ ಅನ್ನುವಂಥ ಮಾತನ್ನು ನಮ್ಮ ಎಲ್ಲ ಮುಖಂಡರ ಪರವಾಗಿ ಇವತ್ತು ಹೇಳಕ್ಕೆ ಬಯಸಿ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, PCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು ರಾಜ್ಯದ ಕಾಂಗ್ರೆಸ್ಸಿನ AICC ಅಧ್ಯಕ್ಷರಾಗಿರ್ತಕ್ಕಂಥ ದೇಶದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾನು ವಿನಂತಿ ಮಾಡ್ತೇನೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೆ ಇವತ್ತೇನು 135 ಜನ ಬರಬೇಕಾದ್ರೆ ಬಂಜಾರ ಸಮಾಜದ ಅತ್ಯಂತ ಹೆಚ್ಚು ಮತಗಳನ್ನು ನಾವು ಹಾಕಿದಾಗ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಬಂದಿದೆ. ಹಾಗಾಗಿ ನಮ್ಮ ಬಂಜಾರ ಸಮಾಜಕ್ಕೆ ಉನ್ನತ ಹುದ್ದೆಗಳನ್ನು ನಮ್ಮ ಸಮಾಜಕ್ಕೆ ಕೊಡುವಾಗ ಅದನ್ನು ಸ್ಪಷ್ಟವಾಗಿ ಮೊದಲು ಬಿಜಾಪುರ ಜಿಲ್ಲೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಜಿಲ್ಲೆ. ಹಾಗಾಗಿ ಬಿಜಾಪುರ ಜಿಲ್ಲೆಗೆ ಸಚಿವ ಖಾತೆಯನ್ನು ಕೊಡ್ತಕ್ಕಂಥದ್ದಾಗಲಿ, ಉನ್ನತ ಖಾತೆ ಕೊಡ್ತಕ್ಕಂಥದ್ದಾಗಲಿ ಅದು ನಮ್ಮ ಪ್ರಕಾಶ್ ರಾಠೋಡ್ ಅವ್ರಿಗೆ ಕೊಡಬೇಕಂತೇಳಿ ನಾವು ಮುಖ್ಯಮಂತ್ರಿ ಅವರಿಗೆ, ಸುರ್ಜೇವಾಲಾ ಅವರಿಗೆ, ಶಿವಕುಮಾರ್ ಅವರಿಗೆ ಈಗಾಗಲೇ ಕ್ಯಾಬಿನೆಟ್ ಮಾಡೋಕ್ಕಿಂತ ಮುಂಚೆ ಸ್ವತಃ ನಾನೇ ಭೇಟಿಯಾಗಿ ನಾನು ಕೇಳಿಕೊಂಡೆ. ಅದು ಏನೋ ಕಾರಣಾಂತರಗಳಿಂದ ಕೊಡೋಕ್ಕಾಗಿಲ್ಲ. ಆದರೆ
ಉಪಸಭಾಪತಿಯನ್ನು ನಮ್ಮ ರುದ್ರಪ್ಪ ಲಮಾಣಿ ಅವ್ರಿಗೆ ಕೊಟ್ಟಿದ್ದಾರೆ. ಆದರೆ ಬರ್ತಕ್ಕಂಥ ಈ ಚುನಾವಣೆ ಮುಗಿದ ನಂತರ ಅಥವಾ ಕ್ಯಾಬಿನೆಟ್ ರೀಸಫಲ್ ಮಾಡಿದಾಗ ಬಿಜಾಪುರ ಜಿಲ್ಲೆಗೆ ಮತ್ತು ನಮ್ಮ ಜಿಲ್ಲೆಯ ವಿಧಾನ ಪರಿಷತ್ತಿನ ಸದಸ್ಯರು ಆಗಿರ್ತಕ್ಕಂಥ ಪ್ರಕಾಶ್ ರಾಠೋಡ್ ಅವರಿಗೆ ಒಂದು ಅವಕಾಶವನ್ನು ದಯಮಾಡಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಕೊಡಬೇಕು ಅಂಥೇಳಿ ನಾನು ಇಂಡಿ ತಾಲೂಕಿನ ಎಲ್ಲ ಹಿರಿಯರ ಯುವಕರ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಮತ್ತು ವಿಶೇಷವಾಗಿ ಇಲ್ಲಿ ಇನ್ನೊಂದು ಹೇಳಕ್ಕೆ ಬಯಸ್ತೇನೆ, ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಕ್ಕಂಥ ಏನು ಯುವಕರಿದ್ದಾರೆ, ಮಹಿಳೆಯರಿದ್ದಾರೆ, ಅವರಿಗೆ ಸರ್ಕಾರದ ಭಾಗವಾಗಿ ಏನು ನಾಮಿನೇಟ್ ಮಾಡ್ತಾರೆ, ನಾಮನಿರ್ದೇಶನ ಮಾಡ್ತಾರೆ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಬೋರ್ಡ್ ಚೇರ್ಮನ್ ಅಥವಾ ಬೋರ್ಡ್ ಡೈರೆಕ್ಟರ್ಸ್, ನಿಗಮ ಮಂಡಳಿಯ ಅಧ್ಯಕ್ಷ, ಇವೆಲ್ಲ ಬಿಜಾಪುರ ಜಿಲ್ಲೆಗೆ ಹೆಚ್ಚಿನ ಸುಮಾರು ಯುವಕರಿಗೆ, ಕಾರ್ಯಕರ್ತರಿಗೆ ಕೊಡಬೇಕಂಥೇಳಿ ನಾನು ಇಲ್ಲಿಯ ಶಾಸಕರಾಗಿರ್ತಕ್ಕಂಥ ಮಿತ್ರರಾಗಿರ್ತಕ್ಕಂಥ ಯಶವಂತರಾಯಗೌಡರಿಗೂ ಸಹ ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ಇಂಡಿ ತಾಲೂಕಿನಲ್ಲಿ ಇರ್ತಕ್ಕಂಥ ಬಂಜಾರ ಸಮಾಜ ಅತಿ ಹೆಚ್ಚು ಸಂಖ್ಯೆ ಇರೋದ್ರಿಂದ ನಾಮಿನೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ನಾಮನಿರ್ದೇಶನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾರಿಗಾದರೂ ಕೊಡ್ರಿ, ನಾವು ಇವರಿಗೆ ಕೊಡ್ರಿ ಅಂತ ಹೇಳಂಗಿಲ್ಲ. ಆದರೆ ಬಂಜಾರ ಸಮಾಜಕ್ಕೆ ಅತಿ ಹೆಚ್ಚು ನಾಮನಿರ್ದೇಶನ ಇಂಡಿ ತಾಲೂಕಿಗೆ ಕೊಡಬೇಕಂಥೇಳಿ ತಮ್ಮ ಮುಖಾಂತರ ನಮ್ಮ ಶಾಸಕರ ಆಗಿರ್ತಕ್ಕಂಥ ಯಶವಂತರಾಯಗೌಡ ಪಾಟೀಲಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತೇನೆ. ಇವತ್ತು ಮಹಾನಗರ ಇದು ಮುನ್ಸಿಪಲ್ ಅಂದ್ರೆ ಪುರಸಭೆ ಇದೆ. ಇಲ್ಲಿ ಪುರಸಭೆ ಒಳಗೆ ನಾಮಿನೇಟ್ ಇರ್ತದೆ, ಹೌಸಿಂಗ್ ಬೋರ್ಡ್ ಇರ್ತದೆ, ಕೊಳಚೆ ನಿರ್ಮೂಲನಾ ಮಂಡಳಿ ಇರ್ತದೆ, ಮತ್ತು ಇನ್ನುಳಿದ ತೋಟಗಾರಿಕೆ, ಕೃಷಿ ಇಲಾಖೆ, ಆರೋಗ್ಯ ಇಲಾಖೆ, ರೇಷ್ಮೆ ಇಲಾಖೆ, KEB, ಸಾರಿಗೆ ಇಲಾಖೆ, ಹೀಗೆಲ್ಲ ಸಾಕಷ್ಟು ಅವಕಾಶಗಳಿದಾವೆ. ಈ ರಾಜ್ಯದಲ್ಲಿ ಸುಮಾರು ಸಾವಿರಾರು ಕಾರ್ಯಕರ್ತರನ್ನು ನಾಮನಿರ್ದೇಶನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವು ಕೆಲವು ನಿಗಮಗಳಿಗೆ ಮಾತ್ರ ಈಗ ಅಧ್ಯಕ್ಷ ಮಾಡಿದ್ದಾರೆ. ಈಗ ಬಂಜಾರ ನಿಗಮನೂ ಖಾಲಿ ಇದೆ, ಇನ್ನೂ ಕೊಟ್ಟಿಲ್ಲ. ಅದನ್ನೂ ಸಹ ಬಿಜಾಪುರ ಜಿಲ್ಲೆಗೆ ಕೊಡಮಾಡಬೇಕು, ಬಿಜಾಪುರ ಜಿಲ್ಲೆಗೆ ಕೊಡಬೇಕು ಅಂಥೇಳಿ ನಮ್ಮೆಲ್ಲ ಇಂಡಿ ತಾಲೂಕಿನ ಎಲ್ಲ ಯುವಕರು, ಹಿರಿಯರ ಪರವಾಗಿ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿಕೊಂಡು, ವಿಶೇಷವಾಗಿ ಬರ್ತಕ್ಕಂಥ ದಿನದಲ್ಲಿ 7ನೇ ತಾರೀಕಿಗೆ, ಮುಂದಿನ ತಿಂಗಳ 7ನೇ ತಾರೀಕಿಗೆ, ಇವತ್ತು ಮೊದಲನೇ ಹಂತದ ಚುನಾವಣೆ ಇವತ್ತು ಸ್ಟಾರ್ಟ್ ಆಗ್ಯದ, ಇವತ್ತು ನಡೆದೈತಿ. ನಮ್ಮ 7ನೇ ತಾರೀಕಿನ ದಿವಸ ಏನು 26 2ನೇ ಹಂತ, 27ನೇ ತಾರೀಕು 3ನೇ ಹಂತ. ನಾವು 3ನೇ ಹಂತದಾಗ ಏನು ಬರ್ತೀವಿ, ಬಿಜಾಪುರ ಜಿಲ್ಲೆಯ ಜನ, ಬಂಜಾರ ಸಮಾಜ ಮತ್ತು ಇತರೆ ಸಮಾಜ, ಬೋವಿ, ಒಡ್ಡರ್, ಕೊರ್ಚಾ, ಕೊರ್ಮಾ, ಅಂಗ ಮತ್ತು ಪರಿಶಿಷ್ಟ ಜಾತಿ ಬಲಗೈ ಎಲ್ಲ ಸಮಾಜದವರು ಮತ್ತು ಲಿಂಗಾಯತರು, ಕುರುಬರ ಸಮಾಜ, ಮುಸ್ಲಿಂ ಸಮಾಜ, ಭೋವಿ ಸಮಾಜ, ಉಪ್ಪಾರ್ ಸಮಾಜ, ಇವೆಲ್ಲ ಸಮಾಜದವರು ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಆಲ್ಗೂರ್ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮತವನ್ನು ಹಾಕಬೇಕು, ಗೆಲ್ಲಿಸಬೇಕು. ಗೆಲ್ಲಿಸಿಕೊಟ್ರೆ ಇವತ್ತು ಜಿಲ್ಲೆಯಲ್ಲಿ ತಮಗೆ ಇನ್ನೊಂದು ಗೊತ್ತಿರಬೇಕು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MB ಪಾಟೀಲರು ಹಿಂದೆ ನೀರಾವರಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಾಗ ಇವತ್ತು ಸುಮಾರು 15,000 ಎಕರೆ, 15,000 ಅಲ್ಲ 15 ಲಕ್ಷ ಎಕರೆ, 15 ಲಕ್ಷ ಎಕರೆ ನೀರಾವರಿ ಆಗುವಂಗ ಎಲ್ಲ ಸ್ಕೀಮ್ಗಳು ಅಪ್ರೂವ್ಡ್ ಮಾಡಿ ಅದಕ್ಕೆ ಎಷ್ಟು ಹಣ ಬೇಕು ಅಷ್ಟನ್ನು ಕೊಟ್ಟಿದ್ದಾರೆ. ಇನ್ನೂ ಸರ್ಕಾರ ನಮ್ಮದೇ ಕಾಂಗ್ರೆಸ್ ಇರೋದ್ರಿಂದ ಈ ಜಿಲ್ಲೆ ಇವತ್ತು ಇಂಡಿ ತಾಲೂಕು ಬರಗಾಲ ಸಾಕಷ್ಟು ಇರೋದ್ರಿಂದ ಇಲ್ಲಿನೂ ಸಹ ನೀರಾವರಿ ಆಗಿದೆ. ಇಲ್ಲಿನೂ ಮತ್ತೆ ಹೆಚ್ಚಿಗೆ ಹಣ ಇಂಡಿ ತಾಲೂಕಿಗೆ ಈ ಸರ್ಕಾರದಲ್ಲಿ ಕೊಡಬೇಕು ಅಂಥೇಳಿ ವಿನಂತಿ ಮಾಡಿಕೊಂಡು, ಇದರ ಜೊತೆಗೆ ಈ ವರ್ಷ ಮೊನ್ನೆ ತಮಗೆ ಗೊತ್ತಿರಬೇಕು, ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ಅವರು 35,000 ಕೋಟಿಯ ಬೃಹತ್ ಕೈಗಾರಿಕೆ ಯೋಜನೆಯಲ್ಲಿ ಬರ್ತಕ್ಕಂಥ ವಿದ್ಯುತ್ ಬ್ಯಾಟರಿಗಳ ಮಾಡ್ತಕ್ಕಂಥದ್ದು ದೊಡ್ಡ ಘಟಕಗಳನ್ನು ಬಿಜಾಪುರಕ್ಕೆ ಮಂಜೂರಿಯನ್ನು ಮಾಡಿಸಿದ್ದಾರೆ. ಇವತ್ತು ಲಕ್ಷಾನುಗಟ್ಟಲೆ ಜನ ಕಾರ್ಮಿಕರು, ಯುವಕರು, ಮಹಿಳೆಯರು ಅಲ್ಲಿ ಉದ್ಯೋಗ ಸಿಗ್ತದೆ. ಹಾಗಾಗಿ ಮತ್ತು ವಿಶೇಷವಾಗಿ ನನ್ನ ಗಮನಕ್ಕೆ ಇದ್ದಿದ್ದು ಇಂಡಿ ತಾಲೂಕಿಗೆ ಕೈಗಾರಿಕಾ ಬಿಡಿ ಭಾಗಗಳ ತಯಾರಿಕಾ ಘಟಕನೂ ಸಹ ಮಂಜೂರಿ ಆಗಿದೆ ಅಂಥೇಳಿ ನಾವು ಬಜೆಟ್ನಲ್ಲಿ ನೋಡಿದ್ದೀವಿ.
ಅದು ಹೆಚ್ಚಿಗೆ ಇಲ್ಲಿ ಎಲ್ಲ ಶ್ರಮಿಕ ವರ್ಗ ಮತ್ತು ಬಡ ಜನ ಇರೋದ್ರಿಂದ, ರೈತರು ಇರೋದ್ರಿಂದ ಇನ್ನೂ ಏನು ಈ ಜಿಲ್ಲೆಗೆ, ನಮ್ಮ ಈ ಇಂಡಿ ತಾಲೂಕಿಗೆ ಬೇಕು, ಅದು ನಾವು ನಮ್ಮ ಸಚಿವರ ಗಮನಕ್ಕೆ ತಂದು ಇಲ್ಲಿ ಏನು ಬೇಡಿಕೆ ಇದೆ ಅದನ್ನು ಹೆಚ್ಚಿಗೆ ಮತ್ತೇನು ಬೇಕು ಅದನ್ನು ಮಾಡಿಸ್ಲಿಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ಇಷ್ಟು ಹಣ 35,000 ಕೋಟಿ ಬಿಜಾಪುರ ಜಿಲ್ಲೆಗೆ ಬರ್ತಕ್ಕಂಥ ಸಂದರ್ಭದಾಗ ಇವತ್ತು 1 ಲಕ್ಷ ಕೋಟಿ ಖರ್ಚು ಮಾಡಿದೀನಿ ಅಂತ ಅಂತಾರೆ ರಮೇಶ್ ಜಿಗಜಿಣಿ ಅವರು. ಒಂದು ಬ್ರಿಡ್ಜಿಗೆ 10 ಸಲ ಪೇಪರ್ನಾಗ ಹಾಕ್ಯಾರ. ಒಂದೇ ಬ್ರಿಡ್ಜ್ ತೋರಿಸ್ತಾರೆ, ಒಂದು 10 ಸಲ 20 ಸಲ ಪೇಪರ್ನಾಗ ಹಾಕ್ತಾರೆ. ಅದನ್ನು ಬಿಟ್ಟರೆ ಅವರು 35,000 ಕೋಟಿ ಅವ್ರ ಬಜೆಟ್ನಾಗ ಇತ್ತು. 35,000 ಅವರು ಕುಡಿಯುವ ನೀರು ನೈರ್ಮಲ್ಯ ಮಂತ್ರಿ ಇದ್ದಾಗ ಒಂದು ಕೊಳವೆ ಬಾವಿ ಹಾಕಲಿಲ್ಲ, ಒಂದು ಬೋರ್ವೆಲ್ ಹಾಕಲಿಲ್ಲ, ಒಂದು ತಾಂಡಗಳಿಗೆ ಒಂದು ಸಮುದಾಯ ಭವನ ಹಾಕಿಲ್ಲ. ಹಾಕಿದ್ರೆ ಯಾರಾದ್ರೂ ನೀವು ಹೇಳ್ರಿ ನಿಮ್ಮ ತಾಂಡ ಇಲ್ಲಿ ಯಾರಿಗ್ರಿ ಹಾಕ್ಯಾರೇನು? ₹1 ಹಾಕಿಲ್ಲ. 15 ವರ್ಷ MP ಆಗಿ ಬಂಜಾರ ಸಮಾಜವನ್ನು ಸಂಪೂರ್ಣವಾಗಿ ಕಡೆಗಣಿಸ್ಯಾರ, ನಿರ್ಲಕ್ಷ್ಯ ಮಾಡ್ಯಾರ. ಮತ್ತು ಇನ್ನೂ ವಿಶೇಷವಾಗಿ ಬಂಜಾರ ಸಮಾಜ ಅಂದ್ರೆ ಅವರಿಗೆ ಅಲರ್ಜಿ, ಅವ್ರಿಗೆ ಭಾರಿ ಅಲರ್ಜಿ. ಈಗ ನಾವು ಕಾಣಿಸಿದ್ರೆ ಸಾಕು ಅವ್ರಿಗೆ ಅಲರ್ಜಿ ಈ ಸಮಾಜ. ಯಾಕಂದ್ರೆ ನಾವು ದುಡಿತೀವಿ, ಸ್ವತಃ ದುಡಿತೀವಿ, ಎಜುಕೇಷನಲ್ಲಿ ನಮ್ಮ ಮಕ್ಕಳೆಲ್ಲ ಭಾಳ ಟ್ಯಾಲೆಂಟ್ ಇದ್ದಾರೆ, ಇವೆಲ್ಲ ಅವ್ರಿಗೆ ಆಗ್ತಾ ಇಲ್ಲ. ಹಾಗಾಗಿ ಅಂಥ ಅಭ್ಯರ್ಥಿಯನ್ನು ನಾವು ಸ್ಪಷ್ಟವಾಗಿ ಧಿಕ್ಕರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಮೀಸಲು ಕ್ಷೇತ್ರದ ಅಭ್ಯರ್ಥಿ ರಾಜು ಆಲೂಗರೆ ಅವರಿಗೆ ಮತವನ್ನು ಹಾಕ್ತೀವಿ ಅಂತೇಳಿ ಇಂಡಿ ತಾಲೂಕಿನ ಪರವಾಗಿ ಎಲ್ಲ ಮುಖಂಡರು, ನಮ್ಮ ನಾಯಕರು, ತಾಯಂದಿರು ಎಲ್ಲರೂ ಸೇರಿ ನಾವು ನಿರ್ಧಾರವನ್ನು. ಸರ್, ರಮೇಶ್ ಜಿಗಜಿಣಿ ಅವರು ಹೇಳ್ತಾರೆ, ಬಂಜಾರ ಸಮಾಜ ಮುಖಂಡರು ನಮ್ಮ ಕೂಡ ಇದ್ದಾರೆ, ಅವರು ನಮಗೆ ಮತ ಹಾಕ್ತಾರೆ, ನಾವು ವಿರೋಧಿ ಅಲ್ಲ ಅಂತ ಹೇಳ್ತಾರೆ. ಈಗ ನಾನು ಬಂಜಾರ ಸಮಾಜದವ್ರಿ, ಮತ್ತು ನಮ್ಮೂರವ್ರೆ, ಹತ್ರಗ ನಮ್ಮ ಗ್ರಾಮದವರು, ನಮ್ಮ ಪಕ್ಕಿದ್ದವರು, ನಮ್ಮ ಹಿರಿಯರು, ನಾವು ಒಬ್ಬ ಹಿರಿಯ ರಾಜಕಾರಣಿ. ನಮ್ಮೂರಲ್ಲಿ ಅವ್ರದ್ದೊಂದು ಬೋರ್ಡ್ ತೋರಿಸಿದ್ರಿ, ಹತ್ರಗ ಊರಲ್ಲಿ ಒಂದು ಬೋರ್ಡ್ ತೋರಿಸಿದ್ರು. ಹುಟ್ಟೂರಾಗ ನಾನು ಅದೇ ಹುಟ್ಟೂರವನು, ಜಿಗಜಿಣಿ ರಮೇಶ್ನು ಅದೇ ಊರನು. ನಮ್ಮ ಊರದಲ್ಲಿ ಅವ್ನು ಜಿಗಜಿಣಿ ರಮೇಶ್ ಅಂತ ಬೋರ್ಡ್ ತೋರಿಸಿದ್ರಿ. ನೀವು ಮೀಡಿಯಾದವ್ರು ಇದ್ದೀರಿ, ನಿಮ್ಗೆ ಗೊತ್ತಿದೆಯಲ್ಲ, ಬಿಡಿ. ಅವ್ನು ಎಷ್ಟು ಫಂಡ್ ಬಂದಿದೆ, ವಾಪಸ್ ಎಷ್ಟು ಹೋಗಿದೆ ಅದನ್ನು ಸ್ವಲ್ಪ ವಿಚಾರ ಮಾಡಿರಿ. ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಯಾವುದಿಲ್ಲ, ಒಂದು ಬಿಜಾಪುರ ರೈಲ್ವೆ ಸ್ಟೇಷನು, ಇದು ಬ್ರಿಡ್ಜ್ ಒಂದು ಬಿಟ್ಟು ಬೇರೆ ಕಡೆ ಏನೂ ಇಲ್ಲ. 15 ವರ್ಷ ಅವರು ಇದ್ದಾರೆ MP, 15 ವರ್ಷ ಇದ್ದಾರೆ. ಒಂದು ಪ್ಲೇಸ್ದಲ್ಲಿ ಯಾವುದೇ ಒಂದು ನಮ್ಮಲ್ಲಿ ಯಾವುದೇ ಒಂದು ಸಣ್ಣ ಒಂದು ಇದು ಮಾಡಿಕೊಟ್ಟಿದ್ದು, ಯಾವುದೇ ತಾಂಡದಲ್ಲಿ, ಯಾವುದೇ ಊರು ಹಳ್ಳಿಯಲ್ಲಿ ಮಾಡಿದ್ದಾರೆ ಅಂತ ತೋರಿಸ್ಬಿಡಿ. ಎಷ್ಟೋ ಫಂಡ್ ಬಂದಿದ್ದು ಬಿಡಿ, ಅದು ಬಿಡು. ಅಸೆಂಬ್ಲಿ ಒಳಗೆ ಒಂದು ದಿವಸ ಕ್ವಶನ್ ಮಾಡಿದವನು, ಲೋಕಸಭಾದಲ್ಲಿ ಒಂದು ದಿವಸ ಪ್ರಶ್ನೆ ಮಾಡಿಲ್ಲ. ಅಂಥವ್ರಿಗೆ ಓಟ್ ಹಾಕಿ ಏನು ಮಾಡೋನು? ನಮ್ಮ ಬಿಜಾಪುರ ಜಿಲ್ಲೆ ಅಂತ ಜಿಲ್ಲೆ, ಅದು ಬರಗಾಲ ಜಿಲ್ಲೆ. ಮತ್ತು ಆ್ಯಕ್ಚುಲಿ ಈಗ ನೋಡಿದರೆ ಈಗ ಒಳ್ಳೆ ಜಿಲ್ಲೆ. ಈಗ ಏನಂತ MB ಪಾಟೀಲ್ ಅವ್ರು ನೀರಾವರಿ ಮಾಡಿ ನಮ್ಮ ಜಿಲ್ಲೆಯನ್ನು ಎಲ್ಲ ಪುಡ್ಸೋಳಿ ಇಲ್ಲೇ ಇದು ಆಗ್ತಾ ಇದೆ. ಅಂಥದ್ರಲ್ಲಿ ಒಂದು ದಿವಸ ಅವರು ಅಸೆಂಬ್ಲಿ ಒಳಗೆ ನಮ್ಮ ಜಿಲ್ಲೆಯ ಬಗ್ಗೆ ಅದು ಬಿಡಿ, ಅದು ಏನು ಮಾಡಿದ್ದಾರೆ ಅಂತ ಒಂದು ತೋರಿಸ್ಕೊಡಿ ಅವರು. ಆಮೇಲೆ ನಮ್ಮ ಸಮಾಜದವ್ರಿಗೆ ಅಂತಾರೆ, ನಿಮ್ಮ ಸಮಾಜ ಓಟೇ ಬೇಕಾಗಿ ನೀವೇ ಮೀಡಿಯಾದವ್ರೆ ನಿಮ್ಮಲ್ಲೇ ಬಂದಿದೆಯಲ್ಲ, ಅಷ್ಟೇ ನಾವು ಕೀಳ್ಮಟ್ಟ. ನಮ್ಮ ಸಮಾಜ ಅಷ್ಟು ಕೀಳ್ಮಟ್ಟ ಇಲ್ಲ. ನಮ್ಮ ಇಲ್ಲಿ ಕರ್ನಾಟಕದಾಗಲೇ ಮಹಾರಾಷ್ಟ್ರಕ್ಕೆ ದುಡ್ಕೊಳ್ತಿದ್ದ ಭಿಕ್ಷಾ ಬೇಡಿ ನಮ್ಮ ಸಮಾಜ ಎಲ್ಲಿವರೆಗೆ ಇನ್ನೂರಿಗೆ ಎಲ್ಲಿ ಕೇಳಿಲ್ಲ. ಇನ್ನು ಮಹಾರಾಷ್ಟ್ರವ್ರು ದುಡ್ಕೊಂಡು 6 ತಿಂಗಳು ದುಡಿತಾರೆ, 6 ತಿಂಗಳು ಬಂದ್ ಮಾಡ್ತಾರೆ. ಆದ್ರೆ ನೇತಿದ್ದವ್ರು ನಮ್ಮ ಬಂಜಾರ ಸಮಾಜದವರು. ಎಲ್ಲ ಊರು ಕೆರೆಗಳು ಹೊಂದ್ಕೊಂಡು ಹೋಗೋದವ್ರು ಬಂಜಾರ ಸಮಾಜದವರು. ಇವತ್ತು ಮಾತಿಗೆ ಕೊಟ್ಟಂತೆ ನಡೆಯೋರು ನಮ್ಮ ಬಂಜಾರ ಸಮಾಜದವರು. ಆದ್ರೆ ನಾವು ಅವರಿಗೆ ಈ ಸಲ ನಾವು ಟೋಟಲಿ ಬಯಸ್ಕರಾಗಿ ಹೇಳ್ತಾರೆ. ಕೆಲವೊಬ್ರು ಏನಾಗ್ತದೆ, ದುಡ್ಡು ಕಾಸಿಗೆ ಅವರು ಅಡ್ಡಾಡ್ತಾರೆ, ಆದರೆ ಜನ ಅಷ್ಟು ಸಳಿಲ್ಲ. ಅದೇ BJP ಸರ್ಕಾರ ನಮ್ಮ ಬಂಜಾರ ಸಮಾಜ ಏನು ತಿಳಿಸಿದ್ರು ಗೊತ್ತಾ? 116 ಇತ್ತು, ಎಲ್ಲಿಗೆ ಬಂತು? 64ಕ್ಕೆ ಬಂತು. ಬರೀ ಮೀಸಲಾತಿ ಮಾಡಿದ್ಕೆ 64ಕ್ಕೆ ಬಂದಿದೆ. ನಮ್ಮ ಸಮಾಜ ಅಷ್ಟು ಸಳಿಲ್ಲ. ಮೊದಲು ಏನಾಯ್ತು ಗೊತ್ತಾ? ಮೊದಲು ಏನ್ರಿ ನಾವು ಹೇಳಿದ್ರಂದ್ರೆ ಇದು ಮಾಡ್ತಾರೆ. ಈಗ ಹುಡುಗರು ನಮ್ಮ ಯುವಕರುಗಳದ್ರಲ್ಲ, ಮೀಡಿಯಾ ಹೆಂಗೆ ಇದಿಲ್ಲ ಹಂಗೆ ಫಾಸ್ಟ್ ಇಮಿಡಿಯೇಟ್ಲಿ ಹಬ್ಬಿ ಬಿಡ್ತೈತಿ. ಅಷ್ಟು ಸರಳಿಲ್ಲ. ನಮ್ಮ ಸ್ವಾಭಿಮಾನ ಬಂಜಾರಗಳು ನಾವು. ಅದಕ್ಕಾಗಿ ನಾವು ಏನೈತೆ ಅನ್ನೋದು ನೆಕ್ಸ್ಟ್ ನಾವು ಈಗ ರಮೇಶ್ ಜಿಗಜಿಣಿಗೆ ತೋರಿಸ್ಕೊಡ್ತೀವಿ ನಾವು. ಸರ್, ಈಗ ಮೊನ್ನೆ ರಮೇಶ್ ಜಿಗಜಿಣಿ ಅವರು ನಾಮಿನೇಷನ್ ಇತ್ತು, ಅಲ್ಲಿ ಬಂಜಾರ ಸಮಾಜದ ಸಾಕಷ್ಟು ಜನ ಬಂದಿತ್ತು. ಈಗ ನೀವು ವಿರೋಧ ಮಾಡ್ತೇವೆ ಅಂತ ಹೇಳ್ತಾರೆ ಅಲ್ಲಿ, ಮತ್ತೆ ಅಲ್ಲ ನಾಳೆ ನೋಡಿ ಬರುವ ಇದರದಲ್ಲಿ ನೋಡಿ ಗೊತ್ತಾಗ ದುಡ್ಡು ಕೊಟ್ಟು ತರ್ತಾರೆ. ಸರ್ ಕೇಳಿದ್ರೆ ಅವರ ಪಕ್ಷದಾಗೂ ಕಾರ್ಯಕರ್ತರು ಅದಾರ, ಇಲ್ಲ ಅಂತ ಹೇಳಂಗಿಲ್ಲ. 100ಕ್ಕೆ 100ರಷ್ಟು ನಾವು ಕಾಂಗ್ರೆಸ್ದಾಗೆ ಅದಾರ ಅಂತೂ ಹೇಳಂಗಿಲ್ಲ. ಅವ್ರ ಪಕ್ಷದಾಗ ಕೆಲವೊಂದು ಜನ ಅದಾರ. ಹಾಗಾಗಿ ಅವರು ಪಕ್ಷದಿಂದ ಅವ್ರಿಗೆ ಬೇಕಾದವ್ರು 4 ಮಂದಿ ಕರ್ಕೊಂಡು ಬಂದು 4 ಮಂದಿ ಬಂದಾರ, ಭಾಳಷ್ಟು ಜನ ಬಂದಿಲ್ಲ. ನೀವು ನಾಮಿನೇಷನ್ ಕಾಂಗ್ರೆಸ್ಸದ್ದು ಮತ್ತು ಭಾರತೀಯ ಜನತಾ ಪಕ್ಷದವ್ರು ಟ್ಯಾಲಿ ಮಾಡಿರಿ ಎಷ್ಟು ಜನ ಬಂದಿದ್ರು ಅಂತ ಹೇಳಿ. ನಮ್ಮಲ್ಲಿ ಲಕ್ಷಾನುಗಟ್ಟಲೆ ಜನ ಬಂದಾರ. ಅವರು 5-6 ಸಾವಿರ ಜನ ಬಂದಾರ ಅವ್ರು BJP ಅವ್ರದ್ದು.
ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ರಿಪೋರ್ಟ್ ಐತಿ. ಅದಕ್ಕೆ ನಾವು ಈ ಸಲ ನಮ್ಮ ಕಮ್ಯುನಿಟಿ ಮಾತ್ರ ಯಾವುದೇ ಕಾರಣಕ್ಕೆ ನಮ್ಮ ಜನರಿಗೆ ಮತ್ತು ನಮಗೆ SC ಇಂದ ತೆಗಿಬೇಕಂತೇಳಿ ಯಾರು ಹುನ್ನಾರ ನಡೆಸ್ಯಾರಲ್ಲ ಅವ್ರಿಗೆ ಮಾತ್ರ ತಕ್ಕಪಟ್ಟ ಕಲಿಸ್ತೀವಿ. ಅವರು ರಿಸರ್ವೇಷನ್ ಮಾಡೋಕೆ ಅವರಿಗೆ ಏನೂ ಅವಕಾಶ ಇಲ್ಲ. ಯಾಕಂತಂದ್ರೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಕಾನೂನು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ರಿಸರ್ವೇಷನ್ 15% ಇದೆ, ನಮಗೆ ಗೊತ್ತಿರಲಿ. ಶೇಕಡ 15% ರಿಸರ್ವೇಷನ್ ಪರಿಶಿಷ್ಟ ಜಾತಿ ಇದೆ. ಇವರು 17 ಮಾಡಿದ್ರು. ಯಾರು? ಗೋವಿಂದ ಕಾರಜೋಳ ಅವರು, ಮಧುಸ್ವಾಮಿ ಅವರು, ಬಸವರಾಜ ಬೊಮ್ಮಾಯಿ ಅವರು 17 ಮಾಡಿದ್ರು. ಹೆಂಗೆ ಮಾಡಿದ್ರು? ಹೆಂಗೆ 17 ಹೆಂಗಾಯ್ತದು? ಆಗಿದ್ರೆ 17 ಹೆಂಗಾಯ್ತು ಅಂದ್ರೆ ಮುಸ್ಲಿಂ ಜನರು 4% ತೆಗೆದು ಅದರ ಒಳಗೆ ಹೋಗಿ ಸೇರಿಸಿದ್ರು. ಅವರು ಪರಿಶಿಷ್ಟ ಜಾತಿ ಒಳಗೆ ಹೋಗಿ ಸೇರಿಸಿ ಹಿಂಗೆ ಎಲ್ಲ ಕಾನೂನು ಒಳಗೆ ಅದು ಅವಕಾಶ ಇಲ್ಲ. ಅದು ಯಾವುದೇ ಕಾರಣ ಮತ್ತೆ ಮುಸ್ಲಿಮ್ಸ್ ಯಾಕೆ ಕೋರ್ಟ್ನಾಗ ಇದು ಕೊಟ್ಟಿದ್ದಾರೆ? ಮುಸ್ಲಿಮ್ಸ್ ಬಗ್ಗೆ ಇದು ಮಾಡಿದಕ್ಕೆ ಕೋರ್ಟ್ನಾಗ ಅದು ಸ್ಟೇ ಆಗಿದೆ, ರಿಜೆಕ್ಟ್ ಮಾಡಿದ್ರು. ಮಾಡಕ್ ಬರಲ್ಲ, ಮಾಡಿ ತಪ್ಪು ಅಂತ ಹೇಳ್ತಾರೆ. ತಪ್ಪು ಮಾಡಿ ಇದು ಮಾಡಿದ್ದಾರೆ, ವಾಪಸ್ ಕೊಟ್ಟರು. ವಾಪಸ್ 17% ಮಾಡಿ ತೋರಿಸಲ್ಲ, ಗೆಜೆಟ್ ನಲ್ಲಿ ತೋರಿಸಿ ಬಾಯ್ಲಿ ಹೇಳಿದ್ರೆ ಆಯ್ತಾ? ಯಾಕಂದ್ರೆ BJP ಸರ್ಕಾರ ಬರೀ ಸುಳ್ಳು ಹೇಳುದು ಒಂದ ಕಲ್ತ್ ಬಿಟ್ರೆ, ಇದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಕಂದಾಯ ಗ್ರಾಮಗಳನ್ನು ಮಾಡ್ಬೇಕಂತ ಕಾನೂನು ತಂದವರು ಯಾರು? ಸಿದ್ದರಾಮಯ್ಯ ಅವರು ಮತ್ತು ಕಾಗೋಡು ತಿಮ್ಮಪ್ಪನವರು ಮತ್ತೆಲ್ಲ ನಮ್ಮ ಬಂಜಾರದ ಶಾಸಕರುಗಳೆಲ್ಲ ಹೋರಾಟದಿಂದ ಅದನ್ನು ಕಾನೂನು ತಂದರು. ಆಲ್ರೆಡಿ ಎಲ್ಲ ಕಡೆ ಸರ್ವೆ ಆಗಿದೆ. ಸುಮಾರು 30-35-40% ಕಂದಾಯ ಗ್ರಾಮ ಪಟ್ಟಿಯಾಗಿದೆ ಅಷ್ಟೇ. ಆದರೆ ಗೆಜೆಟ್ ಆಗಿಲ್ಲ ಇನ್ನೂವರೆಗೆ ಗೆಜೆಟ್ ಆಗಿಲ್ಲ. ಆದರೆ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಆವಾಗ ಯಾದಗಿರಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಹಕ್ಕುಪತ್ರನ ವಿತರಿಸಿದ್ರು. ಅದು ಕಾನೂನು ಬಾಹಿರ. ಗೆಜೆಟ್ ಆಗಲಾರ್ದೆ ಹೆಂಗೆ ಹಕ್ಕುಪತ್ರ ಕೊಡ್ತೀರಿ? ಗೆಜೆಟ್ ಆಗಬೇಕಲ್ಲ, ಕ್ಯಾಬಿನೆಟ್ ಅಪ್ರೂವ್ಡ್ ಆಗಬೇಕಲ್ಲ. ಗೆಜೆಟ್ ಆಗಿಲ್ಲ. ಎಲ್ಲ ಜಿಲ್ಲಾಧಿಕಾರಿಗಳ ಹಂತದೊಳಗೆ ಅದಾವು. ಈಗ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಮುಖ್ಯಮಂತ್ರಿ ಜೊತೆ ನಾವು ಮಾತಾಡಿ ಬಂದೀವಿ. ಮತ್ತು ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ನಮ್ಮ ಗೆಳೆಯರವರ, ಅವರಿಗೂ ಮಾತಾಡ್ತೀವಿ. ವಿಶೇಷವಾಗಿ ಈಗ ಚುನಾವಣಾ ಮುಗಿದ ನಂತರ ರಾಜ್ಯದಲ್ಲಿರ್ತಕ್ಕಂಥ 5,000ಕ್ಕೂ ಹೆಚ್ಚು ತಾಂಡಗಳು ಮತ್ತು ಗೊಲ್ಲರಹಟ್ಟಿ, ಕುರುಬರಹಟ್ಟಿ ಮತ್ತು ಜನವಸತಿ ಪ್ರದೇಶಗಳಲ್ಲಿ ಕಂದಾಯ ಗ್ರಾಮ ಆಗಬೇಕು. ಖಂಡಿತವಾಗಿ 1-1.5 ವರ್ಷದೊಳಗೆ ಆಗ್ತದೆ. ಆವಾಗ ಗೆಜೆಟ್ ಆಗ್ತದೆ. ತದನಂತರ ತಾಂಡಗಳಿಗೆ ಹಾಸ್ಟೆಲ್ ಮಾಡ್ಬೋದು, PHC CHC ಸೆಂಟರ್ ಮಾಡ್ಬೋದು, ಆರೋಗ್ಯ ಇಲಾಖೆ ಪಶುವೈದ್ಯಕೀಯ ಹಾಸ್ಪಿಟಲ್ ಮಾಡ್ಬೋದು. ಇವೆಲ್ಲ ಸೌಕರ್ಯಗಳು ತಾಂಡಗಳಿಗೆ ಆವಾಗ ಸಿಗ್ತದೆ. ಅದು ಕಾಂಗ್ರೆಸ್ ಪಕ್ಷದಿಂದ ಸಿದ್ದರಾಮಯ್ಯ ಅವರಿಂದ ಮಾತ್ರ ಸಾಧ್ಯ ಅದು. ಇವಾಗ ಕರ್ನಾಟಕದಲ್ಲಿ ಪ್ರತಿ ಜಾತಿನಲ್ಲಿ ಬಂಜಾರ ಸಮಾಜವನ್ನು ಸೇರ್ಪಡೆ ಮಾಡಿದ್ದಾರೆ. ಮುಂದಿನ ದಿವಸದಲ್ಲಿ ಏನಾದರೂ ಕೇಂದ್ರದಲ್ಲಿ ಇದೇ ಸರ್ಕಾರ ಬಂದ ನಂತರ ಇದೇ ರಾಜ್ಯನಾಗ ಸೇರ್ಪಡೆ ಮಾಡಬಹುದು. ಕೇಂದ್ರದಾಗ ನಮ್ಮ ಸರ್ಕಾರ ಬರ್ತದೆ, ಕಾಂಗ್ರೆಸ್ ಸರ್ಕಾರ ಬರ್ತದೆ. ಕೇಂದ್ರ ಸರ್ಕಾರ ಯಾಕೆ ಬರ್ತದೆ ಅಂತ ಹೇಳ್ತೀನಿ. ಇವತ್ತು ಕರ್ನಾಟಕ ರಾಜ್ಯದಾಗ ಸಿದ್ದರಾಮಯ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ಚಾಚು ತಪ್ಪದೆ ಪೂರೈಸಿದ್ದಾರೆ. ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ 2,000 ರೂಪಾಯಿ ಅಕೌಂಟಿಗೆ ದುಡ್ಡು, ಆಮೇಲೆ ವಿದ್ಯುತ್ ಕರೆಂಟ್ 210 ಯೂನಿಟ್ ಫ್ರೀ, ಜೊತೆಗೆ ಯುವ ನಿಧಿ ಇದೆ. ಅದರ ಜೊತೆಗೆ ಇನ್ನೊಂದು ಅನ್ನ ಭಾಗ್ಯ ಯೋಜನೆ. ಈಗ ಕೇಂದ್ರದಾಗ ಅಲ್ಲಿನೂ 5 ಗ್ಯಾರಂಟಿಗಳದಾವೆ. ಅಲ್ಲಿ ಮಹಿಳೆಯರಿಗೆ ವರ್ಷಕ್ಕೆ 1 ಲಕ್ಷ ಹಣವನ್ನು ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ವರ್ಷಕ್ಕೆ 1 ಲಕ್ಷ. ಅಲ್ಲಿನೂ ಯುವ ನಿಧಿ ಇದೆ, ಯುವಕರಿಗೆ ಯುವ ನಿಧಿ ಇದೆ. ಮತ್ತು ವಿಶೇಷವಾಗಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಬಂದ್ರೆ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರೈತರ ಸಾಲ ಸಂಪೂರ್ಣವಾಗಿ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೇನು ಬೇಕ್ರಿ? ಏನು ಮಾಡಿದ್ದಾರೆ ಹೇಳ್ರಿ? ಎಲ್ಲ ಅದಾನಿ ಅಂಬಾನಿ ಅವ್ರಿಗೆ ಕೊಟ್ಟಿಕೇಶನ್ 24 ಲಕ್ಷ ಕೋಟಿ 26,000 ಲಕ್ಷ ಕೋಟಿ ದುಡ್ಡು ಕೊಟ್ಟಿಕೇಶನ್ ಇದು ಮಾಡ್ತಾರೆ. 10,000 ರೂಪಾಯಿ ರೈತರ ಸಾಲ ಇದ್ರೆ ಬ್ಯಾಂಕ್ನವ್ರು ಮನೆ ಮುಂದೆ ಬಂದ್ಕೇಶನ್ ನಿಂದಿರ್ತಾರೆ. ಅವ್ರಿಗೆ ಕೇಳಬೇಕು, ಕೇಳಿಲ್ಲ, ಏನೂ ಮಾಡಿಲ್ಲ ಅವರು. ರೈತರಿಗೆ, ಬಡವರಿಗೆ, ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಏನೇನು ಮಾಡಿಲ್ಲ ಭಾರತೀಯ ಜನತಾ ಪಕ್ಷ. ಅಲ್ರಿ, ಎಷ್ಟು ಮಂದಿ ಯುವಕರು ನೌಕರಿ ಕಳ್ಕೊಂಡಿದ್ದಾರೆ? ಎಲ್ಲ ಗೋರ್ಮೆಂಟ್ ಈಗ ರೈಲ್ವೆ ಹೋಯ್ತು, ದೊಡ್ಡ LIC ಹೋಯ್ತು, ಎಲ್ಲ BSNL ಹೋಯ್ತು. ಏನಾಗಿದೆ? ಇವತ್ತು ಇದ್ದಿದ್ದ ನೌಕರಿ ಪ್ರೈವೇಟ್ ಮಾಡಿದ್ದಾರೆ. ಎಲ್ಲಾನು ಮುಗಿಸ್ಬಿಟ್ಟು ಮತ್ತೇನೋ ನೋಡ್ತಾ ಇದ್ರೆ ವಿಮಾನಗಳು ಹೋದು. ಇವತ್ತು ನಮ್ಮ ಬಡವರು ದುಡಿಯಾಕ ಹೋಗ್ಬೇಕಂದ್ರೆ 10 ಕಿಲೋಮೀಟರ್ ಬೇಕು. 100 ರೂಪಾಯಿ ಪೆಟ್ರೋಲ್ ಇದೆ, 100-110 ರೂಪಾಯಿ ಇದೆ. ದುಡಿಯಾಕ 500 ಬಳೆ 300 ಕೊಡ್ತಾರೆ. ಅವ್ನು ಹೋಗಿ ಬರಾಕೆ ಒಂದು ಹೋಯ್ತು. ಊಟಕ್ಕೆ ಗತಿ ಇಲ್ಲ. ಚಾ ಕುಡಿದ್ರೆ GST ಐತಿ. ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡ್ರಿ ನೀವು.
GST ಅಂತೂ ಹೇಳಬಾರ್ದು. ಇವತ್ತು ದುಡ್ಕೊಂಡು ತಿನ್ನೋನು GST ಕೊಡೋ ಪರಿಸ್ಥಿತಿ ಬಂದು ನಿರ್ಮಾಣ ಆಗೈತೆ. ಒಂದು ನಾರಾಜ್ ಐತೆ अब की बार 400 पार ಐತಿ. ಇದಕ್ಕೆ ತಾವು ಏನು ಹೇಳ್ತೀರಿ? ಅವ್ರು ನೋಡ್ರಿ ಜನರಿಗೆ ಮಳೆ ಮಾಡಾಕ್ತಾರೆ, ಹುಚ್ಚು ಮಾಡಾಕ್ತಾರೆ ಜನರಿಗೆ. ಈ ದೇಶದ ಜನ, ಈ ಜಿಲ್ಲೆ ಜನ ಏನು ಹುಚ್ಚರಲ್ಲ, ಈ ಸಲ ಸರಿಯಾಗಿ ಪಾಠ ಕಲಿಸ್ತೀವಿ. ಅವರು ಏನು ಅಭಿವೃದ್ಧಿ ಮಾಡ್ಯಾರ ಅನ್ನೋದು ನಿಮ್ಗೆ ಗೊತ್ತಾಗ್ಯದ. ಏನೇನು ಅಭಿವೃದ್ಧಿ ಆಗಿಲ್ಲ, ಬರೀ ಪೋಸ್ ಕೊಡೋದು ಮಾತ್ರ. ಪೂಜೆ ಮೀಡಿಯಾದಾಗ ಹೊರದೇಶಕ್ಕೆ ಹೋಗೋದು, ಇಲ್ಲಿ ನಮ್ಗೆ ತಿನ್ನಕ್ಕೆ ಕೂಳಿಲ್ಲ. ಹೊರದೇಶಕ್ಕೆ ಹೋಗಿ ಕೇಶಿಂದವರು ಇದು ಮಾಡ್ತಾರೆ. ಏನೋ 140 ಕೋಟಿ ಜನ ಅದಾರ, ಇವ್ರಿಗೆ ಪ್ರತಿಯೊಬ್ಬರಿಗೆ ಅನುಕೂಲ ಆಗುವಂಥ ಸರ್ಕಾರ ಕಾಂಗ್ರೆಸ್ ಬಂದ್ರೆ ಮಾತ್ರ ಅನುಕೂಲ ಆಗ್ತದೆ. ಇಲ್ಲಾಂದ್ರೆ BJP ಏನೂ ಆಗಂಗಿಲ್ಲ. ಅವರು ಅಬ್ಕಿ ಬಾರ್ 400 ಪಾರ್ ಏನಂತ ಹೇಳ್ಯಾರಲ್ಲ, ಅವ್ರು 200 ಸೀಟು ಬರಂಗಿಲ್ಲ, 200 ಸೀಟು ಬರಂಗಿಲ್ಲ BJP. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.